ಸೇರಿದ್ದೀವಿ. ಇಫ್ತಾರ್ ಕೂಟಕ್ಕೆ ಏನೈತ್ಲ, ನಾನು ಒಬ್ಬ ಹಿಂದೂ ಆಗಿ ಏನೈತ್ಲ ಪ್ರತಿ ವರ್ಷ 28 ರೋಜಾ ಒಂದು ದೊಡ್ಡ ರೋಜಾ ಅಂತಿರುತ್ತೆ. ಅದು ನಂಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ. ಯಾಕಂದ್ರೆ ದೊಡ್ಡ ರೋಜಾ ದಿವಸ ನಾವು ಪ್ರತಿ ವರ್ಷನೂ ನಮ್ಮ ಪಠಾಣ್ ಶೆಬ್ಬರಿಗೆ ಬೆಣ್ಣಿಯವರಿಗೆ ಅವ್ರಿಗೆ ಹೇಳಿ ಕ್ಯಾಸ ನಾವು ದೊಡ್ಡ ಮಸೀದಿ ಮುಂದೆ ಮಾಡ್ತಿದ್ದೆ. ಅದಕ್ಕೆ ಏನೈತ್ಲ ಇವತ್ತಿನ ದಿವಸ ನನಗೂ ಈ ಇಫ್ತಾರ್ ಕೂಡ್ದೋ ಕರೆದು ಏನೈತ್ಲ ಮುಸ್ಲಿಂ ಸಮಾಜದವ್ರು ನನಗೆ ಕರೆದು ಇದನ್ನು ಮಾಡ್ಯಾರಲ್ಲ, ನಂಗೆ ಭಾರಿ ತುಂಬ ಸಂತೋಷ ಆಗುತ್ತೆ. ಯಾಕಂದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಹಿಂದೂ ಧರ್ಮದವ್ರು ಇದರ ಇಫ್ತಾರ್ ಕೂಟದಾಗ ಭಾಗವಹಿಸಿ ಆ ಮುಸ್ಲಿಂ ಸಮಾಜದವ್ರಿಗೆ ಏನೈತ್ಲ ಅವರು 31 ದಿವಸ 30 ರೋಜಾ ಮಾಡ್ತಾರೆ. ಆ ರೋಜಾದಾಗ ನಾವು ಏನೈತ್ಲ ಭಾಗವಹಿಸಿದ್ವಿ ಅಂದ್ರೆ ಅವ್ರದ್ದು ಮಾಡೋದು ಏನು ರೋಜಾ ಐತ್ಲ ನಮಗೂ ಒಂದು ಸ್ವಲ್ಪ ಪುಣ್ಯ ಹತ್ತತಿ. ದಯವಿಟ್ಟು ಏನೈತ್ಲ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ತಿಳ್ಕೊಂಡು ಅವ್ರ ಧರ್ಮದೋಗಿ ಏನೈತ್ಲ ಅವ್ರು ಮಾಡ್ತಾರೆ, ನಮ್ಮ ಧರ್ಮದೋಗಿ ಏನೈತ್ಲ ನಾವು ಮಾಡ್ತೀವಿ. ನೋಡಿ ಇವತ್ತಿನ ದಿವಸ ಏನೈತಲ್ರಿ ಯುಗಾದಿ, ನಮ್ಮ ಹೊಸ ವರ್ಷ. ಅವ್ರಿಗೆ ರಂಜಾನದ್ದು ಏನೈತ್ಲ ಪವಿತ್ರ ದಿವಸ. ನಾವು ರಂಜಾನ ಮತ್ತೇನೈತ್ಲ ಯುಗಾದಿ ಎರಡೂ ಕೂಡ ಬಂದಾವಂತಂದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅಣ್ಣ ತಮ್ಮರಾಗಿ ನೀವು ಬಾಳ್ರಿ ಅಂತೇಳಿ ದೇವರ ಸಾಕ್ಷಾತ್ವಾಗಿ ಇದನ್ನ ಹೇಳಿದ್ದಾರೆ. ಎಲ್ಲರೂ ನಾವು ಹಿಂದೂ ಮುಸ್ಲಿಮರು ಕೂಡ್ಕೊಂಡು ಈ ಇಫ್ತಾರ್ ಕೂಟಕ್ಕೆ ಒಂದು ಕಳೆ ಬಂದೈತಿ. ಇದನ್ನೇತ್ಲ ಪ್ರತಿ ವರ್ಷ ಏನೈತ್ಲ ಮುಂದಿನ ದಿನಮಾನಗಳು ನಾವು ಮಾಡ್ಕೋತ ಹೋಗೋಣ ಅಂತ ಹೇಳಿ ಕ್ಯಾಸ ನಂದ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥದ್ದು. ಇಂತಹ ಸೌಹಾರ್ದಯುತ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಬೇಕು. ಈ ಪವಿತ್ರ ರಂಜಾನ್ ಹಬ್ಬದಲ್ಲಿ ಯಾರೆಲ್ಲ ಒಂದು ರೋಜಾ ಇದ್ದೀರಿ, ತಮ್ಮ ಪವಿತ್ರವಾದಂತಹ ರಂಜಾನನ್ನು ಆಚರಿಸ್ತಾ ಇದ್ದೀರಿ, ತಮಗೆಲ್ಲರಿಗೂ ಕೂಡ ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಮುಂಚಿತವಾಗಿ ರಂಜಾನದ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮೇಲೆ ಹಾಕಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಶ್ರೀಗಳಿಗೆ ಪಾದಗೊಂದಿಸ್ತಿ. ಈ ಇಫ್ತಿಯಾರ್ ಕೂಟ ಅಂತಂದ್ರೆ ಈ ಬೋರ್ಡ್ ಒಳಗನೆ ಇಟ್ಬಿಟ್ಟಾರ ಸೌಹಾರ್ದತೆ ಅಂತಂದ್ರೆ. ಇಲ್ಲಿ ಯಾವ ಧರ್ಮನೂ ಯಾರಿಗೂ ಬಿಟ್ಕೊಟ್ಟಿಲ್ಲ. ಇವತ್ತಿನ ಮಟ್ಟ ನಮ್ಮ ಮುಸಲ್ಮಾನರು ಹಿಂದೂ ಬಿಟ್ಟುಕೊಟ್ಟಿಲ್ಲ, ಹಿಂದೂ ಮುಸ್ಲಿಮರು ಬಿಟ್ಕೊಟ್ಟಿಲ್ಲ ಅಂತ ಹೇಳಕ್ಕೆ ಒಂದು ಎರಡು ಸಬ್ಜೆಕ್ಟ್ ಏನಂತಂದ್ರೆ ಮ್ಯಾಗ ಪಿರ್ಸಾಪುರ ಗುಡಿ ಐತೆ. ಅದು ಪೂರ ಏನೈತಿ ರಾಜಾಬಾಗ್ ಸವಾರ್ ಅಂತ ಹೇಳಿ ಪಿರ್ಸಾಪುರ ಗುಡಿ ಅಂತಾರೆ. ಅದು ಇವತ್ತು ಪೂರ ಹಿಂದೂಗಳ ಮುಖೇನ ಅದನ್ನು ಪೂರ ಹಬ್ಬ ಆಚರಣೆ ಮಾಡ್ತಾರೆ, ಉಲ್ಸ್ ಆಚರಣೆ ಮಾಡ್ತಾರೆ. ಆ ಬಳಕ ನಾಸಾಬಲಿ ಅಂತ ಹೇಳೈತಿ, ಅದನ್ನೆಲ್ಲ ಹಿಂದೂಗಳು ಕೂಡಿ ಮಾಡ್ತಾರೆ. ಆ ಬಳಕ ಗಣೇಶ ಚೌತಿ ಅಂತ ಹೇಳಿ ಬಂದಾಗ ಕಾಸ್ಟ್ ಸ್ಟ್ಯಾಂಡಾಗ ಅಷ್ಟು ಮುಸ್ಲಿಮರು ಕೂಡ ಇದು ಮಾಡ್ತಾರೆ. ದಯವಿಟ್ಟು ಎಲ್ಲೋ ಬಂದೈತಿ ಏನೋ ಬಂದೈತಿ ಅಂತಿಲ್ಲ. ರಾಮನೂರು ತಾಲೂಕಿನಾಗ ಸೌಹಾರ್ದತೆಯಿಂದ ನೀವು ಇನ್ನು ಸಾಯು ಮಟ್ಟನೂ ಹಿಂಗೆ ಉಳಿನಂತೇಳಿ ಇವತ್ತಿನ ದಿವಸ ದಿನಾಂಕವನ್ನು ಫಿಕ್ಸ್ ಮಾಡಿದಾಗ ನಮ್ಮ ಮುಳ್ಳೂರದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಆಗಿರ್ಬೋದು, ನಮ್ಮ ಧರ್ಮಗುರುಗಳಾದ ಅಬ್ದುಲ್ ಖಾದಿರ್ ಹಜರತ್ ಅವರಾಗಿರ್ಬೋದು, ಜೌರ್ ಹಜರತ್ ಆಗಿರ್ಬೋದು, ನೂರ್ ಮೌಲಾನ ಆಗಿರ್ಬೋದು, ನಮ್ಮ ಲಿಯಾಕತ್ ಹಜರತ್ ಆಗಿರ್ಬೋದು, ಎಲ್ಲರೂ ಕೂಡ ಜಮಿಯತ್ ಉಲ್ಮಾ ಹಿಂದ್ ಆಗಿರ್ಬೋದು, ಸುನ್ನಿ ಉಲ್ಮಾ, ನಮ್ಮ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಎಲ್ಲ ಜಮಾತಿನ ಗುರು ಹಿರಿಯರು ಹಾಗೂ ತಾಲೂಕಿನ ಎಲ್ಲ ಜಮಾತಿನ ಗುರಿಯರು, ನಮ್ಮ ಮರಾಠ ಸಮಾಜ ಆಗಿರ್ಬೋದು, SC ಸಮಾಜ ಆಗಿರ್ಬೋದು, ಕುರುಬುರ್ ಸಮಾಜ ಆಗಿರ್ಬೋದು, ಎಲ್ಲ ಸಮಾಜದ ಗಣ್ಯಮಾನ್ಯರು ಇವತ್ತು ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಎಲ್ಲರಿಗೂ ಒಂದು ಇವತ್ತು ನಡೆದಿರ್ತಕ್ಕಂಥ ದಿನಮಾನದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ನಮ್ಮ ಜೊತೆ ಇರ್ರಿ ಅಂಥೇಳಿ ಒಂದು ಪ್ರೀತಿಯ ಸಂದೇಶನ ಇವತ್ತು ನಮ್ಮ ಒಂದು ವೇದಿಕೆ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತು ಬಂದಂಥ ಎಲ್ಲ ಸಮಾಜದ ಮುಖಂಡರಿಗೂ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದವರು ಕೂಡ ಭಾಗವಹಿಸಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಿ. ಇವತ್ತು ರಾಮದುರ್ಗ ತಾಲೂಕಿನಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನು ಹಿಂದೂ ಮುಸಲ್ಮಾನ್ ಸಮಾಜದ ಇಫ್ತಾರ್ ಕೂಟದಲ್ಲಿ ವಿಶೇಷವಾಗಿ ಎಲ್ಲರನ್ನು ಗುರುಗಳನ್ನು ಕರೆಸಿ ಮತ್ತು ಈ ವರ್ಷ ಉಗಾದಿ ಮತ್ತು ರಂಜಾನ್ ಕೂಡಿ ಬಂದಂಥ ಸಂದರ್ಭದೊಳಗೆ ಎಲ್ಲ ರಂಜಾನು ಮತ್ತು ಉಗಾದಿ ಹಬ್ಬದ ಎಲ್ಲರಿಗೆ ತಾಲೂಕಿನ ಸಮಾಜದ ಅಭಿನಂದನೆ ಸಲ್ಲಿಸಿ ಇವತ್ತು ವಿಶೇಷವಾಗಿ ಪವಿತ್ರವಾದ ರಂಜಾನ್ ಹಬ್ಬ ಹಿಂದೂಗಳಿಗೆ ನಾಗರ ಪಂಚಮಿ ಇರ್ಬೋದು, ದೀಪಾವಳಿ ಇರ್ಬೋದು, ಅನೇಕ ಹಬ್ಬಗಳು ಬರುವಂಥ ಸಂದರ್ಭದೊಳಗೆ ಇವತ್ತು ಮುಸಲ್ಮಾನರ ಸಮಾಜ ಒಳಗೆ 30-31 ರೋಜಾ ಬರ್ತಾ ಬಹುತೇಕ ನನಗೆ ಗೊತ್ತಿಲ್ಲ, 29 ಬರ್ಬೋದು, 30 ಬರ್ಬೋದು. ಬರುವಂಥ ಸಂದರ್ಭದೊಳಗೆ ಇವತ್ತು ಬೆಳಗಿನ ಜಾವದ 5 ಒಳಗೆ ಜಳಕ ಮಾಡಿ ನಮಾಜ್ಗೆ ಹೋಗಿ ಇವತ್ತು ಇಫ್ತಾರ್ಗಳು ಸ್ವೀಕರಿಸತಂಥ ಆಹಾರಗಳನ್ನು ಸ್ವೀಕರಿಸಂಥ ಸಂದರ್ಭದೊಳಗೆ ವಿಶೇಷವಾಗಿ ಇವತ್ತು ಸೂರ್ಯ ಮುಳುಗುವಂಥ ಸಂದರ್ಭದೊಳಗೆ ಇವತ್ತು
ಎಲ್ಲ ಸಂಘಟನೆ ದೇವರ ಶಕ್ತಿ ಕೊಟ್ಟಂಥ ಸಂದರ್ಭದೊಳಗೆ ನೀವು ಖಾಲಿ ಇರುವವರಲ್ಲ. ಇವತ್ತು ಬಡತನ, ಹೊಟ್ಟೆ ಹಸುವು ಇವತ್ತು ಇದು ಯಾರಿಂದ ಸಾಧ್ಯ? ಯೂನಿವರ್ಸಿಟಿಯಿಂದ ಕೊಡ್ತಕ್ಕಂಥ ಅಲ್ಲ, ಅದು ಯೂನಿವರ್ಸಿಟಿಯಿಂದ ಕೊಡ್ತಕ್ಕಂಥ ಅಲ್ಲ. ಇವತ್ತು ದೇವರು ಕೊಡ್ತಕ್ಕಂಥ ದೇಣಿಗೆ. ಇವತ್ತು ನೀವೇನು ಸೇವಾ ಮಾಡ್ತಿರಲ್ಲ, ಆ ಸೇವಾ ಮುಂದುವರಿಸಿ ನಮ್ಮ ತಾಲೂಕಿಗೆ ಹಿಂದೂ ಮುಸಲ್ಮಾನರು ಏಕತೆಯಾಗಿ ಒಕ್ಕಟ್ಟಾಗಿ ಹೋರಾಟ ಮಾಡುವಂಥ ಸಂದರ್ಭದೊಳಗೆ ನಾವು ನೀವು ಎಲ್ಲರೂ ಇವತ್ತೇನು ಕೂಡಿಸಿದ ಅಭಿನಂದನೆ ಸಲ್ಲಿಸಿ ನಾವು ನೀವು ಕೂಡಿಸಿ ಒಕ್ಕಟ್ಟಾಗಿ ಒಂದು ಸ್ನೇಹಮಯ ತಾಲೂಕು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ನೀವು ಕಟ್ಟೋಣ ಅಂತ ಕೇಳಿಸಿ ಎಲ್ಲರಿಗೆ ಅಭಿನಂದಿಸಿ ಒಂದು ಎರಡು ಮಾತು. ಈ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ಏನು ರಾಮದುರ್ಗ ನಗರದಲ್ಲಿ ಏರ್ಪಡಿಸಿರುವಂಥ ಎಲ್ಲ ಸಮಾಜದ ಬಾಂಧವರಿಗೆ ಇಫ್ತಾರ್ ಕೂಟ ಅಗದಿ ಯಶಸ್ವಿಯಾಗಿ ಐತಿ. ರಾಮದುರ್ಗ ತಾಲೂಕಿನೊಳಗೆ ಎಲ್ಲ ಸಮಾಜದವರು ಅನ್ನ ತಮ್ಮಂದಿರಂತ ಬಾಳೋಣ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತೆ ನಾವು ನಮ್ಮ ನಾಡನ್ನು ಬೆಳೆಸೋಣ. ಎಲ್ಲ ಮುಸ್ಲಿಂ ಸಮಾಜದ ಬಾಂಧವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಇವತ್ತು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮೊಹಮ್ಮದ್ ಶಫಿ ಬೆನ್ನಿ ಹಾಗೂ ಎಲ್ಲ ಸಮಾಜದ ಬಾಂಧವರಿಗೆ ನಾವು ಧನ್ಯವಾದಗಳು ತಿಳಿಸ್ತೀವಿ. KMU ಕರ್ನಾಟಕ ಮುಸ್ಲಿಂ ಯುನೈಟೆಡ್ ವತಿಯಿಂದ ರಾಮದುರ್ಗದಲ್ಲಿ ಇಫ್ತಾರ್ ಕೂಟವನ್ನು ನಮ್ಮ ಆತ್ಮೀಯರಾದ ಶಫಿ ಬೆನ್ನಿಯವರು ಏರ್ಪಡಿಸಿದ್ದಾರೆ. ನನಗೆ ಭಾಳ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮನ್ನು ಕರೆದು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ನಾ ಹೇಳಿದ್ನವ್ರಿಗೆ, ನಾವು ಏನೋ ಪ್ರಸಾದ ತೊಗೊಳೋದಲ್ಲ, ಎಲ್ರಿ ಅದಾರ ನೀವು ಬಂದು ದರ್ಶನ ಆಶೀರ್ವಾದ ಕೊಟ್ಟರೆ ಸಾಕು ಅಂತೇಳಿದರು. ಆ ರೀತಿಯಾಗಿ ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಆತ್ಮೀಯರು ನಮಗೆ ಅವರು ಯಾವುದೇ ಕೆಲಸ ಅವ್ರ ಮಕ್ಕಳಾಗ್ನೆ ಏನಾದ್ರೂ ನಮ್ಮನ್ನು ಬಿಟ್ಟು ಮಾಡಿಲ್ಲ. ಅದಕ್ಕೆ ನಾ ಬಂದು ಅವ್ರಿಗೆ ದರ್ಶನ ಅದು ಕೊಟ್ಟು ಎಲ್ಲರಿಗೆ ಶುಭಾಶೀರ್ವಾದ ತಿಳಿಸಿ ಎಲ್ಲರೂ ಒಂದಾಗಿ ಬಾಳ್ರಿ ಅಂತೇಳಿ ನನ್ನ ಒಂದೆರಡು ಮಾತಿಗೆ ವಿರಾಮ ಹೇಳ್ತೀನಿ. ಈ ರಂಜಾನ ತಿಂಗಳ ಒಂದು ಏನು ರೋಜಾ ಸಂದರ್ಭದೊಳಗೆ ರೋಜಾ ಜನಾಂಗಕ್ಕೇನು ಜನರಿಗೆ ಔತಣಕೂಟವನ್ನು ಏರ್ಪಡಿಸಿದ್ರು. ಅದು ಸೌಹಾರ್ದ ವೇದಿಕೆಯ ವತಿಯಿಂದ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಜನರ ಒಂದು ಸೌಹಾರ್ದತೆಯುತವಾಗಿ ಎಲ್ಲರೂ ನಾವು ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಒಂದೇ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಇಂಥ ಕಾರ್ಯಕ್ರಮದಲ್ಲಿ, ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಹಿಂದೂಗಳು ನಾವೆಲ್ಲ ಸೌಹಾರ್ದಯುತವಾಗಿ ಈ ನಾಡಿಗೆ, ಈ ದೇಶಕ್ಕೆ ಒಂದು ನಾವು ಸಂದೇಶವನ್ನು ಕೊಡಬೇಕಾದಂಥ ಸಂದರ್ಭದೊಳಗೆ ಈ ಮೊಹಮ್ಮದ್ ಪೈಗಂಬರ್ ಅವರು ಅಥವಾ ಹಿಂದೂ ಧರ್ಮ ಅನುಯಾಯಿಗಳು ಅಥವಾ ಇನ್ನಿತರ ಧರ್ಮದ ಎಲ್ಲ ಮಹನೀಯರ ಉದ್ದೇಶ ಇಷ್ಟ ಇಲ್ಲಿ ಈ ರಂಜಾನ್ ತಿಂಗಳು. ಯಾಕಂತಂದ್ರೆ ಬಡವರು ಯಾವ ರೀತಿ ಒಂದು ಹೊತ್ತು ಉಪವಾಸ ಯಾವ ರೀತಿ ಮಾಡ್ತಾರನ್ನೋದಕ್ಕೆ ಶ್ರೀಮಂತರು ಸಹಿತ ಈ ಉಪವಾಸ ಮಾಡಿಕೊಂಡು ಬಡವರ ಕಷ್ಟಗಳನ್ನು ಅರಿಯುವಂಥ ಇದು ಹಬ್ಬ ಇದು ಅದಕ್ಕೆ ಉಪವಾಸ ಮಾಡ್ತಾರೆ. ಯಾವ ರೀತಿ ಉಪವಾಸ ಅಂತಂದ್ರೆ ಬಡವರ ಕಷ್ಟಗಳನ್ನು ಈ ಒಂದು ಹೊತ್ತಿಗೆ ಗತಿ ಇರಲಾರ್ದಂಥ ಎಲ್ಲ ಜನಾಂಗದ ಮುಸಲ್ಮಾನರಂತ ಅಷ್ಟೇ ಅಲ್ಲ, ಮುಸಲ್ಮಾನರು ಸಹಿತ ಹಬ್ಬದೊಳಗೆ ಹಿಂದೂಗಳಿಗೂ ಕರೆದು ಈಗ ಹೆಂಗೆ ಔತಣಕೂಟ ಕೊಟ್ಟರು ಹಂಗೆ ಬಡವ್ರನ್ನ ಹುಡುಕಿ ಅನ್ನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸಾಕಷ್ಟು ನಾವು ಉದಾಹರಣೆ ಅದ. ಯಾಕಂತಂದ್ರೆ ಇದು ರಂಜಾನ್ ತಿಂಗಳಂತಂದ್ರೆ ಇಡೀ ಜಗತ್ತಿನ ತುಂಬೆಲ್ಲ ನಡೆಯುವಂಥ ಕಾರ್ಯಕ್ರಮ ಇದು. ಅದಕ್ಕೆ ಇಂಥ ಏನು ಒಂದು ಸೌಹಾರ್ದತೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಈ ಎಲ್ಲ ಇಸ್ಲಾಂ ಧರ್ಮ ಗುರುಗಳು ಆಗಲಿ ಅಥವಾ ಧರ್ಮದ ಅನುಯಾಯಿಗಳಾಗಲಿ ಅವ್ರಿಗೆಲ್ಲ ಈ ಸೌಹಾರ್ದತೆಯ ಬಗ್ಗೆ ಸಾಕಷ್ಟು ತಿಳುವಳಿಕೆ ಐತಿ. ಇಲ್ಲಿನೂ ಸಹಿತ ನಾವೆಲ್ಲ ಸೌಹಾರ್ದತೆಯಿಂದ ಬದುಕೋಣ ಅನ್ನುವಂಥ ದೃಷ್ಟಿಕೋನಗಳು ಇವತ್ತೆಲ್ಲ ನಮಗೆ ಸಿಹಿಯನ್ನು ಹಂಚಿದಿರಿ. ಈ ಸಿಹಿ ನೀವು ಎಲ್ಲ ಸಿಹಿಯಾಗಿರೋಣ ಅಂಥೇಳಿ ನಾನು